गुरुभ्यो नमः। हरि ओम। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। ಐದನೇ ಅಧ್ಯಾಯ ಆರಂಭವಾಗ್ತಾ ಇದೆ. ಈ ಐದನೇ ಅಧ್ಯಾಯವನ್ನ ಸಾಮಾನ್ಯವಾಗಿ ಕರ್ಮ ಸನ್ಯಾಸ ಯೋಗ ಅಂತ ಕರೀತಾರೆ. ಐದನೇ ಅಧ್ಯಾಯಕ್ಕೆ ಕರ್ಮ ಸನ್ಯಾಸ ಯೋಗ ಅಂತ ಹೆಸರು. ಏನೋ ಕರ್ಮ ಸನ್ಯಾಸ ಯೋಗ. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ಆಚಾರ್ಯ ಹೇಳ್ತಾ ಇದ್ದಾರೆ, ತೃತೀಯಾಧ್ಯಾಯೋಕ್ತಮೇವ ಕರ್ಮಯೋಗಂ ಪ್ರಪಂಚಯತಿ ಅನೇನ ಅಧ್ಯಾಯೇನ. ಮೂರನೇ ಅಧ್ಯಾಯದಲ್ಲಿ ಏನು ಭಗವಂತ ಕೃಷ್ಣ ಕರ್ಮಯೋಗವನ್ನು ಹೇಳಿದ, ಅದನ್ನೇ ಪ್ರಪಂಚನ, ಅದರನ್ನ ಇನ್ನು ಸ್ವಲ್ಪ ಹೆಚ್ಚು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಕರ್ಮಯೋಗ ಅಂದ್ರೆ ಏನು? ಕರ್ಮಗಳನ್ನ ಮಾಡಿ ಫಲಕಾಮನಾದಿರಹಿತರಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ವರ್ಣಾಶ್ರಮ ವಿಹಿತವಾಗಿರತಕ್ಕ ಅನುಷ್ಠಾನವನ್ನ ಮಾಡೋದನ್ನೇ ಕರ್ಮಯೋಗ. ಒನ್ ಸೆಂಟೆನ್ಸ್ ಆನ್ಸರ್. ಕರ್ಮಯೋಗ ಅಂದ್ರೆ ಏನು? ಫಲಕಾಮನಾದಿತ್ಯಾಗೇನ ಈಶ್ವರಾರ್ಪಣ ಬುದ್ಧಿಯ ವರ್ಣಾಶ್ರಮ ವಿಹಿತ ಧರ್ಮಾನುಷ್ಠಾನಮೇವ ಕರ್ಮಯೋಗ ಅತ್ರ ಪ್ರಪಂಚತೆ. ಫಲದ ಆಸೆಯನ್ನ ಬಿಡೋದು. ಫಲದ ಆಸೆಯನ್ನ ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ, ಕೃಷ್ಣಾರ್ಪಣ ಬುದ್ಧಿಯಿಂದ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ವಿಹಿತವಾದ ಅನುಷ್ಠಾನವನ್ನ ಮಾಡೋದನ್ನ ಕರ್ಮಯೋಗ ಅಂತ ಶಾಸ್ತ್ರ ಕರೆಯುತ್ತೆ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ ಇದೆ. ಇದನ್ನ ಮೂರನೇ ಅಧ್ಯಾಯದಲ್ಲಿ ಹೇಳಾಗಿದೆಯಲ್ಲ, ಈಗ ಯಾಕೆ ಅಂದ್ರೆ ಇಲ್ಲಿ ಅದು ವೇಸ್ಟ್. ಹೇಳಿದ್ದನ್ನೇ ಮತ್ತೆ ಹೇಳ್ತಾನೆ ಕೃಷ್ಣ. ಅಂದ್ರೆ ಇಲ್ಲಪ್ಪ, ಎರಡು ಅಂಶ ಇದೆ ಅದಕ್ಕೆ ಎರಡು ಅಂಶ ಇದೆ. ಕರ್ಮಗಳನ್ನ ಬಿಡೋದು, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡೋದು, ಎರಡು. ಕರ್ಮಾದಿ ವರ್ಜನಂ, ಕರ್ಮಾದಿಗಳನ್ನ ಬಿಡೋದು ಒಂದಂಶ, ಒಂದು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನು ಮಾಡೋದು. ಅದೇ ಸನ್ಯಾಸ ಮತ್ತು ಯೋಗ. ಸನ್ಯಾಸ ಮತ್ತು ಯೋಗ. ಕರ್ಮತ್ಯಾಗ, ಸನ್ಯಾಸ. ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ, ಅದು ಯೋಗ. ಆದ್ದರಿಂದಲೇ ಉಪಚಾರದಿಂದ ಯೋಗವನ್ನ ಕರ್ಮಯೋಗ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಈ ಅಭಿಪ್ರಾಯ ಇಟ್ಟುಕೊಂಡು ಭಗವಂತ ಏನ್ ಮಾಡ್ತಾ ಇದ್ದಾನೆ? ಯೋಗ ಮತ್ತು ಸನ್ಯಾಸ ಈ ಎರಡರ ಲಕ್ಷಣಗಳನ್ನ ಸ್ಪಷ್ಟ ಮಾಡ್ತಾ ಇದ್ದಾನೆ. ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ.
ಅದನ್ನೇ ಹೇಳ್ತಾ ಇದ್ದಾರೆ. ಯದೃಚ್ಛಾಲಾಭ ಸಂತುಷ್ಟ ಬಂದಿದೆ 4ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ 3-4ನೇ ಅಧ್ಯಾಯಗಳಲ್ಲಿ ಬಂದಿದೆ. ಯದೃಚ್ಛಾಲಾಭ ಸಂತುಷ್ಟನಾಗಿ ದ್ವಂದ್ವಾತೀತೋ ವಿಮತ್ಸರಃ, ಇವೆಲ್ಲ ಕೇಳಿದ್ದೀರಿ. ಅದನ್ನ ಯದೃಚ್ಛಾಲಾಭ ಸಂತುಷ್ಟನಾಗಿ, ದ್ವಂದ್ವಾತೀತನಾಗಿ, ಮಾತ್ಸರ್ಯರಹಿತನಾಗಿ ಎಲ್ಲ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಆ ವಾಕ್ಯಗಳಿಂದ ಸನ್ಯಾಸವನ್ನ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಯದೃಚ್ಛಾಲಾಭ ಸಂತುಷ್ಟ ಇತ್ಯಾದಿನ ಸನ್ಯಾಸಂ ಕುರು ಕರ್ಮೈವ, ಕರ್ಮವನ್ನ ಮಾಡು ಎಂಬುದಾಗಿ ಕರ್ಮಯೋಗವನ್ನ ನೀ ಹೇಳಿದ್ದಿ. ಅದನ್ನೇ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಕೃಷ್ಣ, ನಿನ್ನನ್ನ ಕೃಷ್ಣ ಅಂತ ಕರೀತಾರೆ. ಯಾಕೆ ನೀನು ಕೃಷ್ಣ? ನಿಯಮನಾದಿನ ಸಕಲ ಲೋಕ ಕರ್ಷಣಾತ್ ಕೃಷ್ಣ. ಕೃಷ್ಣ ಅಂದ್ರೆ ಏನು? ನಿಯಮನಾದಿಗಳಿಂದ ಎಲ್ಲ ಲೋಕಗಳನ್ನ ಕರ್ಷಣ ಮಾಡುವ ಕಾರಣ, ಆಕರ್ಷಣ ಮಾಡುವ ಕಾರಣ ನೀನು ಕೃಷ್ಣ. ಮಹಾಕೂರ್ಮ ಪುರಾಣದ ಪ್ರಮಾಣ ವಾಕ್ಯವನ್ನು ಆಚಾರ್ಯ ಉದ್ಧಾರ ಮಾಡ್ತಾರೆ ಇಲ್ಲಿ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಯಾವ ಕಾರಣದಿಂದ ಸಕಲ ಜಗತ್ತನ್ನ ನಿಯಮನ ಮಾಡಿ ನಿನ್ನ ಬಳಿಗೆ ಬರುವಂತೆ ಮಾಡ್ತೀಯೋ ಆ ಕಾರಣದಿಂದ ಮುನಿಗಳು ನಿನ್ನನ್ನ ಕೃಷ್ಣ ಅಂತ ಕರಿತಾ ಇದ್ದಾರೆ. ಕೃಷ್ಣ, ಸನ್ಯಾಸಕ್ಕೆ ಮಹತ್ವವನ್ನ ಒಂದು ಕಡೆ ಹೇಳ್ತಿ, ಯದೃಚ್ಛಾ ಲಾಭ ಸಂತುಷ್ಟ ಇತ್ಯಾದಿ ವಾಕ್ಯಗಳಲ್ಲಿ ಕುರುಕರ್ಮೈವ ಎಂಬುದಾಗಿ ಕರ್ಮಯೋಗವನ್ನ ಮಾಡಬೇಕು ಅಂತ ವಿಧಾನ ಮಾಡ್ತಿ. ನನಗೆ ಸಂಶಯ ಬರ್ತಾ ಇದೆಯಪ್ಪ. ನೀನ್ ನನಗೆ ತಿಳಿಸ್ಕೊಡ್ಬೇಕು, ಈ ಎರಡರಲ್ಲಿ ಯಾವುದು ಶ್ರೇಷ್ಠ? ಕರ್ಮ ತ್ಯಾಗವ, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ರೂಪವಾಗಿರತಕ್ಕಂಥ ಯೋಗವ? ಕರ್ಮತ್ಯಾಗ ರೂಪವಾದಂತಹ ಸನ್ಯಾಸವೋ, ಈಶ್ವರಾರ್ಪಣ ಬುದ್ಧಿಯ ಕರ್ಮಾನುಷ್ಠಾನ ರೂಪವಾಗಿರತಕ್ಕಂಥ ಯೋಗವು? ಎರಡರಲ್ಲಿ ಯಾವುದು ಶ್ರೇಷ್ಠ? ನನಗೆ ನೀನದನ್ನ ತಿಳಿಸಿಕೊಡಬೇಕು. ಸನ್ಯಾಸ ಶಬ್ದವನ್ನ ಭಗವಂತನೇ ಹೇಳ್ತಾನೆ. ಸನ್ಯಾಸ ಶಬ್ದಾರ್ಥಂ ಭಗವಾನೇವ ವಕ್ಷತಿ. ಸನ್ಯಾಸ ಅಂದ್ರೆ ಏನು ಅನ್ನೋದನ್ನ ಭಗವಂತ ಕೃಷ್ಣನೇ ಮುಂದೆ ಹೇಳ್ತಾನೆ ನಮಗೆ. ಆದ್ದರಿಂದ ಪ್ರತ್ಯೇಕವಾಗಿ ಸನ್ಯಾಸದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಪ್ರಶ್ನೆಯ ಅಭಿಪ್ರಾಯ ಏನು ಅಂದ್ರೆ, ಅಯಂ ಪ್ರಶ್ನಾಭಿಪ್ರಾಯ. ಅರ್ಜುನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಯ ಅಭಿಪ್ರಾಯ ಏನು ಅಂತಂದ್ರೆ, ಈ ಎರಡರಲ್ಲಿ ಸನ್ಯಾಸ ಮತ್ತು ಯೋಗ, ಈ ಎರಡು ಸಾಧನೆಗಳಲ್ಲಿ ಸನ್ಯಾಸ ಶ್ರೇಷ್ಠ ಅಂತ ಆಗಿಬಿಟ್ರೆ ಅದಕ್ಕೆ ವಿರೋಧಿಯಾದದ್ದು ಯುದ್ಧ ಅಲ್ವಾ? ಯದಿ ಸನ್ಯಾಸ ಶ್ರೇಯ ಅಧಿಕ ಸ್ಯಾತ್. ಒಂದು ವೇಳೆ ಸನ್ಯಾಸ ಶ್ರೇಯ, ಸನ್ಯಾಸ ಅಧಿಕ ಅಂತಾದ್ರೆ ಅದಕ್ಕೆ ಯುದ್ಧ ವಿರೋಧಿ ಅಲ್ವೇನಪ್ಪ? ಅತ್ಯಂತ ಅಧಿಕವಾದ
ಸನ್ಯಾಸದಲ್ಲೇ ತಾತ್ಪರ್ಯ ಅಂತ ಆಗ್ಬಿಟ್ರೆ, ಕರ್ತವ್ಯ ಸನ್ಯಾಸ ಅಂತ ಆಗ್ಬಿಟ್ರೆ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂತ ಯುದ್ಧವನ್ನ ನೀನ್ ಯಾಕೆ ವಿಧಾನ ಮಾಡ್ತಾ ಇದ್ದಿ? ಸನ್ಯಾಸ ಶ್ರೇಷ್ಠ ಅಂತ ಆದ್ಮೇಲೆ ನೀನು ಯುದ್ಧವನ್ನ ಯಾಕೆ ಮಾಡ್ಬೇಕು ಅಂತ ವಿಧಾನ ಮಾಡ್ತಾ ಇದ್ದಿ? ಮಾಡ್ಲೇಬೇಕು ಯುದ್ಧವನ್ನ ಅಂತ ನೀ ಯಾಕೆ ಹೇಳ್ತಾ ಇದ್ದಿ ಅನ್ನೋದು ಅರ್ಜುನ ಮಾಡಿದ ಪ್ರಶ್ನೆಯ ಅಭಿಪ್ರಾಯ. ಭಗವಂತ ಹೇಳ್ತಾನೆ ಅದಕ್ಕೆ, ಸನ್ಯಾಸ ಕರ್ಮ ಯೋಗಶ್ಚ ಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ಶ್ರೀ ಭಗವಾನುವಾಚ. ಭಗವಂತ ಹೇಳಿದ, ಅತ್ಯಂತ ಸ್ಪಷ್ಟವಾಗಿ ಹೇಳಿದ ಕೃಷ್ಣ, ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಕೂಡ ಮೋಕ್ಷವನ್ನ ಕೊಡ್ತದೆ. ಆ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ವಿಶೇಷವಾಗಿದೆ ಹೇಳ್ಬಿಟ್ಟ. ಎರಡರಲ್ಲಿ ಯಾವುದು ಶ್ರೇಷ್ಠ ಕೃಷ್ಣ ನೀ ಹೇಳು ಅಂತ ಅರ್ಜುನ ಕೇಳಿದ್ದಕ್ಕೆ ಅವನ ಅಭಿಪ್ರಾಯವನ್ನ ತಿಳಿದಂತಹ ಕೃಷ್ಣ, ಸನ್ಯಾಸವೇ ಶ್ರೇಷ್ಠ ಅನ್ನೋದಕ್ಕೆ ವಿರುದ್ಧವಾದಂತಹ ಯುದ್ಧವನ್ನ ನೀ ಯಾಕೆ ವಿಧಾನ ಮಾಡ್ತಾ ಇದ್ದೀ ಅನ್ನುವ ಅಭಿಪ್ರಾಯವನ್ನ ಅರ್ಜುನನ ಅಭಿಪ್ರಾಯವನ್ನ ತಿಳಿದ ಭಗವಂತ ಉತ್ತರ ಕೊಡ್ತಾರೆ. ಸನ್ಯಾಸವೂ ಕರ್ಮಯೋಗವೂ ಎರಡೂ ದೊಡ್ಡದೇಪ್ಪ. ಅದರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ವಿಶೇಷವಾದದ್ದು, ಸ್ವಲ್ಪ ಹೆಚ್ಚು ತೂಕವಾದದ್ದು. ಆಚಾರ್ಯ ಭಾಷ್ಯ ಬರೀತಾರೆ ಇಲ್ಲಿ, ನಾಯಂ ಸನ್ಯಾಸ ಯತ್ಯಾಶ್ರಮ. ಇಲ್ಲಿ ಸನ್ಯಾಸ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪರಮಹಂಸಾಶ್ರಮ ಅಲ್ಲ, ಯತ್ಯಾಶ್ರಮ ಅಲ್ಲ. ಇದು ದ್ವಂದ್ವತ್ಯಾಗಾತ್ತು ಸನ್ಯಾಸಾತ್ ಮತ್ಪೂಜೈವ ಗರೀಯಸಿ ಇತಿ ವಚನ. ಇಲ್ಲಿ ಸನ್ಯಾಸ ಅಂತಂದ್ರೆ ಚತುರ್ಥಾಶ್ರಮ ಅಲ್ಲ. ಎಷ್ಟು ಹೇಳ್ತಾನೆ, ದ್ವಂದ್ವತ್ಯಾಗ ರೂಪವಾಗಿರ್ತಕ್ಕಂಥ ಸನ್ಯಾಸಕ್ಕಿಂತಲೂ ನನ್ನ ಪೂಜೆಯೇ ಶ್ರೇಷ್ಠ. ದ್ವಂದ್ವ ಅಂದ್ರೆ ಗೊತ್ತು, ಸುಖ ದುಃಖ ಮೊದಲಾಗಿರ್ತಕ್ಕ ಎಲ್ಲ ದ್ವಂದ್ವಗಳನ್ನ ಮೀರೋದಕ್ಕಿಂತಲೂ ದ್ವಂದ್ವತ್ಯಾಗ ರೂಪವಾಗಿರ್ತಕ್ಕಂತಹ ಸನ್ಯಾಸಕ್ಕಿಂತ ನನ್ನ ಪೂಜೆ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಭಗವಂತ ಹೇಳಿದ್ದಾನೆ ಒಂದು ಕಡೆಯಲ್ಲಿ. ಮತ್ಪೂಜಾ ಅಂದ್ರೆ ಏನು? ಭಗವಂತನ ಪೂಜೆ ಅಂದ್ರೆ ಏನು? ಭಗವಂತನ ಪೂಜಾ ರೂಪವಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮಾನುಷ್ಠಾನ. ದೇವರ ಪ್ರೀತಿಗೆ ಕಾರಣವಾಗಲಿ, ಈ ಕರ್ಮ ಈಶ್ವರನಿಗೆ ಅರ್ಪಿತವಾಗಲಿ ಎನ್ನುವ ಬುದ್ಧಿಯಿಂದ ಧರ್ಮಾಚರಣೆಯನ್ನ ಮಾಡೋದೇ ದ್ವಂದ್ವತ್ಯಾಗ ರೂಪವಾಗಿರತಕ್ಕ ಸನ್ಯಾಸಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ. ಸನ್ಯಾಸಾಶ್ರಮ ಅಂತ ಯಾಕಾಗ್ಬಾರ್ದ್ರಿ? ಸನ್ಯಾಸ ಎನ್ನುವ ಶಬ್ದಕ್ಕಿಲ್ಲಿ ಸನ್ಯಾಸ ಆಶ್ರಮ ಅಂತ ಯಾಕೆ ಆಗಬಾರ್ದು? ಅದಕ್ಕೆ ಹೇಳ್ತಾರೆ, ತಾನಿವ ಏತಾನ್ಯವರಾಣಿ ತಪಾಂಸಿ ನ್ಯಾಸ ಏವಾತ್ಯರೇಚಯತ್. ನ್ಯಾಸ ನ್ಯಸ್ಯತೆ ಅಸ್ಮಿನ್ ಸರ್ವಂ
ಯಾವ ಭಗವಂತನಲ್ಲಿ ಎಲ್ಲವೂ ಇಡಲ್ಪಡ್ತದೋ ಅಂತ ಭಗವಂತನಿಗೆ ನ್ಯಾಸ ಅಂತ ಹೆಸರು. ಅಂದ್ರೆ ಅದು ಅಪವ್ಯಾಖ್ಯಾನ ಅಂತ ಹೇಳ್ತಾರೆ. ಭಗವಂತನಿಗೆ ನ್ಯಾಸ ಅಂತ, ಭಗವಂತನೇ ನ್ಯಾಸ ಎಂಬುದಾಗಿ ಪರಕೀಯರ ವ್ಯಾಖ್ಯಾನವಿದೆ. ಅದು ತಪ್ಪು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸನ್ಯಾಸ ಅನ್ನುವ ಶಬ್ದಕ್ಕಿಲ್ಲಿ ಚತುರ್ಥಾಶ್ರಮ, ಯತ್ಯಾಶ್ರಮ ಅಲ್ಲ. ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂತಹ ಕರ್ಮಗಳಿಗಿಂತ ತಪಸ್ಸು ಮೊದಲಾದ ಕರ್ಮಗಳು ಕನಿಷ್ಠ ಅನ್ನೋ ತಾತ್ಪರ್ಯ. ಅವರಾಣಿ ತಪಾಂಸಿ, ಭಗವದರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಇನ್ನೊಂದು ಅರ್ಥ ಇದೆ ಇದಕ್ಕೆ. ಕರ್ಮಕ್ಕಿಂತಲೂ ಸನ್ಯಾಸ ಅತ್ಯಂತ ಶ್ರೇಷ್ಠ ಅಂತ, ತಪಸ್ಸುಗಳಿಗಿಂತಲೂ ಚತುರ್ಥಾಶ್ರಮ ಸನ್ಯಾಸಾಶ್ರಮ ಅತ್ಯಂತ ಶ್ರೇಷ್ಠ ಎಂಬತಕ್ಕಂತಹ ವಾಕ್ಯ ಕಾಣ್ತಾ ಇದೆ. ಆದ್ದರಿಂದ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ, ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಶ್ರೇಷ್ಠ ಅನ್ಬೇಕಾದ್ರೆ ಯತ್ಯಾಶ್ರಮ ಅಂತ ಇಟ್ಕೊಂಡ್ಬಿಟ್ರೆ ಯತ್ಯಾಶ್ರಮ ಸರ್ವೋತ್ತಮವಾಗಿರ್ತಕ್ಕಂಥ ಆಶ್ರಮ ಅದು ಕೂಡೋದಿಲ್ಲ. ಇಲ್ಲಿ ನಾರದೀಯ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸನ್ಯಾಸಸ್ತು ತಿರಿಯೋ ಯೋ ನಿಷ್ಕ್ರಿಯಾಖ್ಯ ಸಧರ್ಮಕಃ ನ ತಸ್ಮಾದ್ ಉತ್ತಮೋ ಧರ್ಮೋ ಲೋಕೆ ಕಶ್ಚನ ವಿದ್ಯತೆ. ಎಷ್ಟು ಸ್ಪಷ್ಟ ಹೇಳ್ತಾನೆ ನೋಡಿ ಕೃಷ್ಣ. ಇಲ್ಲಿ ಸನ್ಯಾಸ ಅಂದ್ರೆ ಯತ್ಯಾಶ್ರಮ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಸನ್ಯಾಸ ಅಂತಂದ್ರೆ ಕರ್ಮತ್ಯಾಗ, ಕರ್ಮ ಸನ್ಯಾಸ. ಯೋಗ ಅಂದ್ರೆ ಕರ್ಮಯೋಗ ಅಷ್ಟೇ. ಗೃಹಸ್ಥಾಶ್ರಮಾದಿ ಯತ್ಯಾಶ್ರಮಸ್ಯ ಉತ್ತಮತ್ವಮಯುಕ್ತಂ. ಅವನ್ಯಾವನೋ ಕೇಳ್ದ, ಗೃಹಸ್ಥಾಶ್ರಮಕ್ಕಿಂತ ಯತ್ಯಾಶ್ರಮ ಅತ್ಯಂತ ಶ್ರೇಷ್ಠವಾದದ್ದು ಅಂತನ್ನೋದು ತಪ್ಪು. ಯಾಕೆ? ಗೃಹಸ್ಥಾಶ್ರಮದಲ್ಲಿಯೇ ಎಲ್ಲ ಧರ್ಮಗಳನ್ನ ಅನುಷ್ಠಾನ ಮಾಡ್ಲಿಕ್ಕಾಗೋದ್ರಿಂದ ಸನ್ಯಾಸ ಅತ್ಯಂತ ದೊಡ್ಡದಲ್ಲ ಗೃಹಸ್ಥಾಶ್ರಮಕ್ಕಿಂತ. ಮಧ್ಯಮ ವಯಸ್ಸಿನಲ್ಲಿ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ಗೃಹಸ್ಥಾಶ್ರಮ. ಯತ್ಯಾಶ್ರಮ ನಿಷ್ಕ್ರಿಯವಾದದ್ದು, ಕೊನೆ ಕಾಲಕ್ಕೆ ಚರಮೇ ವಯಸ್ಸಿ ಕೊನೆ ಕಾಲಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸನ್ಯಾಸ ಧರ್ಮ. ಆದ್ದರಿಂದ ಚತುರ್ಥಾಶ್ರಮ ರೂಪವಾಗಿರ್ತಕ್ಕಂಥ ಯತ್ಯಾಶ್ರಮ ಗೃಹಸ್ಥಾಶ್ರಮಕ್ಕಿಂತ ದೊಡ್ಡದಲ್ಲ ಎನ್ನುವುದಾಗಿ ಆಕ್ಷೇಪವನ್ನ ಮಾಡಿದ್ರೆ ಅದರ ನಿರಾಸಕ್ಕಾಗಿ ಗೃಹಸ್ಥಾಶ್ರಮಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯತ್ಯಾಶ್ರಮ ಎನ್ನುವುದನ್ನ ಭಗವಂತ ನಾರದೀಯ ಪುರಾಣದ ಪ್ರಮಾಣ ವಾಕ್ಯಗಳ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ನಿಷ್ಕ್ರಿಯ ನಿಷ್ಕ್ರಿಯಾಖ್ಯ ಸನ್ಯಾಸ ಧರ್ಮ ಒಂದು ನಿಷ್ಕ್ರಿಯ ಅಂತ ಕರೀತಾರೆ. ಸನ್ಯಾಸಿಗಳಿಗೂ ಪಾಠ ಪ್ರವಚನ ದೇವಪೂಜಾ ಮೊದಲಾಗಿರ್ತಕ್ಕಂತಹ ಕರ್ಮ ಇದೆ ಅಲ್ಲ. ಸನ್ಯಾಸ ಒಂದು ನಿಷ್ಕ್ರಿಯ ಅಂತ ಯಾಕೆ ಕರೀತಾರೆ? ಅದಕ್ಕೆ ಟೀಕಾಕೃತ್ಪಾದರು ಬರೀತಾರೆ, ಕಾಮ್ಯಕರ್ಮ ರಹಿತತ್ವ ನಿಷ್ಕ್ರಿಯಾಖ್ಯೋಪಿ ಸಧರ್ಮಕಃ. ನಿಷ್ಕ್ರಿಯ ಅಂದ್ರೆ ಕಾಮ್ಯಕರ್ಮ ನಿಷೇಧ ಇದೆ ಅಷ್ಟೇ ಅವರಿಗೆ.
ಅದ್ಭುತ ಇದೆ ನೋಡ್ರಿ. ಸನ್ಯಾಸಿಗಳಾದವ್ರು ನಿಷ್ಕ್ರಿಯರಲ್ಲ. ನಿಷ್ಕ್ರಿಯ ಅಂತ ಆಗ್ಬಿಟ್ರೆ ಪಾಠ ಪ್ರವಚನ ಜಪ ಪೂಜಾ ಯಾವುದು ಇರಬಾರ್ದು ಆಮೇಲೆ ಅವ್ರಿಗೆ. ಸಧರ್ಮಕರೇ ಅವರು, ಧರ್ಮ ಇದೆ. ಆದರೆ ಕಾಮ್ಯ ಕರ್ಮ ರಹಿತವಾಗಿರತಕ್ಕಂತಹ ಕೇವಲ ಭಗವದ್ ಅನುಸಂಧಾನ ಪೂರ್ವಕವಾಗಿರ್ತಕ್ಕಂತಹ ಜಪತಪಾದಿ ಪಾಠ ಪ್ರವಚನಾದಿ ಕರ್ಮಗಳಿದೆ. ಅಂತಹ ಸನ್ಯಾಸಕ್ಕಿಂತಲೂ ಉತ್ತಮವಾಗಿರತಕ್ಕಂತಹ ಧರ್ಮ ಲೋಕದಲ್ಲಿ ಯಾವುದೂ ಇಲ್ಲ. ನ ತಸ್ಮಾದುತ್ತಮೋ ಧರ್ಮೋ, ಸನ್ಯಾಸ ಧರ್ಮಕ್ಕಿಂತ ಯತ್ಯಾಶ್ರಮಕ್ಕಿಂತ ಉತ್ತಮವಾಗಿರತಕ್ಕಂತಹ ಆಶ್ರಮ ಲೋಕದಲ್ಲಿ ಯಾವುದೂ ಇಲ್ಲ. ತತ್ವೋಪಿ ಭಗವಂತನ ಭಕ್ತ ಇದ್ದಾನೆ, ಅತ್ಯಂತ ಭಕ್ತನಿದ್ದಾನೆ ಭಗವಂತನಲ್ಲಿ, ಗೃಹಸ್ಥ ಇದ್ದಾನೆ, ಸನ್ಯಾಸಕ್ಕೆ ಹೇಳಿದಂತಹ ಧರ್ಮಗಳನ್ನ ಅವನು ಮಾಡ್ತಾ ಇದ್ದಾನೆ ಅಂದ್ರೆ ಫಲ ಇಲ್ಲ ಪೂರ್ತಿ ಅವನಿಗೆ. ಯಾವ ಆಶ್ರಮದಲ್ಲಿ ಯಾವ ಕರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೆಯೋ ಆ ಕರ್ಮಗಳನ್ನ ಆ ಆಶ್ರಮದಲ್ಲಿ ಮಾಡಿದಾಗ ಮಾತ್ರ ಫಲ. ಅಂದ್ರೆ ಅಧಿಕಾರ ಬೇಕು. ಸನ್ಯಾಸ ಯತಿಗಳಿಗೆ ವಿಹಿತವಾಗಿರತಕ್ಕಂತಹ ಕರ್ಮಗಳನ್ನ ಮಾಡ್ಲಿಕ್ಕೆ ಬೇಕಾದ್ದು ಅಧಿಕಾರ. ಅನಧಿಕಾರಿಯಾಗಿರ್ತಕ್ಕಂತಹ ವ್ಯಕ್ತಿಗೆ ಇದು ಬರೋದಿಲ್ಲ. ಯಾರಿಗೆ ಅಧಿಕಾರ ಇಲ್ಲ, ಯಾರು ಅನಧಿಕಾರಿ ಇದ್ದಾರೆ, ಅನಧಿಕಾರಿಯಾಗಿರ್ತಕ್ಕಂತಹ ವ್ಯಕ್ತಿಗೆ ಕರ್ಮಾಚರಣೆ ಮಾಡೋ ಹಾಗೆ ಇಲ್ಲ. ಭಗವಂತನಲ್ಲಿ ಭಕ್ತನಾಗಿದ್ರು ಕೂಡ ಅವನು ಮಾಡಿದ ಕರ್ಮಕ್ಕೆ ಫಲ ಇಲ್ಲ. ಯಾರು ಯಾವ ಆಶ್ರಮದಲ್ಲಿದ್ದಾರೋ ಆ ಆಶ್ರಮೋಕ್ತವಾಗಿರ್ತಕ್ಕ ಧರ್ಮವನ್ನ ಮಾಡ್ಬೇಕು ಅಂತ ತಾತ್ಪರ್ಯ. ಸನ್ಯಾಸಕ್ಕೆ ಅಧಿಕಾರ ಯಾವುದು ಅಂದ್ರೆ ಮದ್ಭಕ್ತಿಶ್ಚ ವಿರಕ್ತಿಸ್ತತ್ ಅಧಿಕಾರೋ ನಿಗದ್ಯತೆ. ಭಗವಂತನಲ್ಲಿ ಭಕ್ತಿ, ಲೋಕದಲ್ಲಿ ವಿರಕ್ತಿ, ಸನ್ಯಾಸಕ್ಕೆ ಅಧಿಕಾರ. ಮದ್ಭಕ್ತಿಶ್ಚ ಭಗವಂತನ ಮಾತು ನಾರದೀಯ ಪುರಾಣದಲ್ಲಿ. ನನ್ನ ಭಕ್ತಿ, ನನ್ನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಭಕ್ತಿ ಏನೋ ಭಕ್ತಿ, ಲೋಕದಲ್ಲಿ ವಿರಕ್ತಿ. ಭಕ್ತಿ ಮತ್ತು ವಿರಕ್ತಿ ಅಂತ ಅನ್ನೋ ಎರಡು ಸನ್ಯಾಸಕ್ಕಿರ್ತಕ್ಕ ಅಧಿಕಾರ. ಈ ಅಧಿಕಾರ ಯಾವಾಗ ಬರುತ್ತೋ ಅವನು ಬ್ರಹ್ಮಚಾರಿ ಆಗಿರ್ಲಿ ಸನ್ಯಾಸಿ ಆಗ್ಬಿಡ್ಬೇಕು. ಯದಹರೇವ ವಿರಜೇತ್ ಅದಹರೇವ ಪ್ರವ್ರಜೇತ್ ಬ್ರಹ್ಮಚರ್ಯಾದೇವ ಪ್ರವ್ರಜೇತ್. ಸ್ಪಷ್ಟವಾದ ವೇದವಾಕ್ಯಗಳು ಇದಕ್ಕೆ ಪ್ರಮಾಣವಾಗಿ ಉಪೋದ್ಬಲಕವಾಗಿ ನಿಂತಿವೆ, ನಮ್ಮ ಕಣ್ಣು ಮುಂದೆ ಇದೆ. ಆದ್ದರಿಂದ ಸುಂದರ ಹೇಳ್ತಾರೆ ನೋಡ್ರಿ ಆಚಾರ್ಯರು, ಸನ್ಯಾಸ ಅನ್ನುವ ಇಲ್ಲಿ ಬಂದಿರತಕ್ಕಂತಹ ಗೀತಾವಾಕ್ಯಕ್ಕೆ ಶಬ್ದಕ್ಕೆ ಯತ್ಯಾಶ್ರಮ ಅಂತ ಭ್ರಾಂತರಾಗಬೇಡ್ರಿ. ಅದೇ ಬೇರೆ ಇದೇ ಬೇರೆ. ಯಾವಾಗ ವೈರಾಗ್ಯ ಬರುತ್ತೋ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ಮಧ್ವವಿಜಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಪಂಡಿತಾಚಾರ್ಯರು. ವಿಷ್ಣು ತೀರ್ಥಾಚಾರ್ಯರಂತೂ ಸನ್ಯಾಸ ಪದ್ಧತಿಯ ಅತ್ಯಂತ ಇನ್ನು ವ್ಯಾಖ್ಯಾನ ಮಾಡ್ತಾರೆ ಅದನ್ನ. ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋ ವಿರಕ್ತಿಮಾನ್ ಯದಾ ಭವತಿ ತರ್ಹ್ಯೇವ ಸನ್ಯಸೇದ ವಿಚಾರಯನ್. ಬೇಕಾದಷ್ಟು ಪ್ರಮಾಣ ವಾಕ್ಯ. ಬ್ರಹ್ಮಚಾರಿ ಆಗ್ಲಿ, ಗೃಹಸ್ಥನಾಗ್ಲಿ, ವಾನಪ್ರಸ್ಥನಾಗ್ಲಿ ಯಾವಾಗ ವಿರಕ್ತಿ ಬರ್ತದೆ ಆಗ ತತ್ಕ್ಷಣಕ್ಕೆ
ಲೇಟ್ ಮಾಡದೆ ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಬೇಕು, ಯತ್ಯಾಶ್ರಮ ಸ್ವೀಕಾರ ಮಾಡಬೇಕು. ಬ್ರಾಹ್ಮ ಪುರಾಣದಲ್ಲಿಯೂ ಕೂಡ ಅತ್ಯಂತ ಸ್ಪಷ್ಟವಾದ ಮಾತಿದೆ. ಸನ್ಯಾಸೇತು ತುರೀಯೇ ವೈ ಪ್ರೀತಿರ್ಮಮ ಗರೀಯಸಿ. ಚತುರ್ಥಾಶ್ರಮ ರೂಪವಾಗಿರತಕ್ಕಂತಹ ಸನ್ಯಾಸಾಶ್ರಮದಲ್ಲಿ ಸನ್ಯಾಸಿಗಳ ಮೇಲೆ ನನ್ನ ಪ್ರೀತಿ ತುಂಬಾ ಇದೆ. ಯಾಕೆ? ಅವರು ನನಗೆ ಪ್ರಿಯವಾಗತಕ್ಕಂತಹ ಕರ್ಮಾಚರಣೆಯನ್ನು ಮಾಡ್ತಾರೆ. ಯಾರಿಗೆ ಆ ಸನ್ಯಾಸದಲ್ಲಿ ಅಧಿಕಾರ ಇಲ್ಲ, ಯಶಾಮತ್ರ ಅಧಿಕಾರೋನ ತೇಷಾಂ ಕರ್ಮೇತಿ ನಿಶ್ಚಯ. ಯಾರಿಗೆ ಅಲ್ಲಿ ಅಧಿಕಾರ ಇಲ್ಲ, ಸನ್ಯಾಸವನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇಲ್ಲ. ಯಾರಿಗೆ ಅಧಿಕಾರ ಇಲ್ಲ ಅವ್ರು ಏನ್ ಮಾಡ್ಬೇಕು? ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನ ಮಾಡ್ಬೇಕು. ಅವರಿಗೆ ಕರ್ಮಾಚರಣೆಯನ್ನ ಮಾಡುವಲ್ಲಿ ಅಧಿಕಾರ. ಅತಃ ಎಲ್ಲ ಕಾರಣಗಳಿಂದ ಇಲ್ಲಿ ಕೃಷ್ಣ ಹೇಳಿದಂತಹ ಸನ್ಯಾಸ ಎನ್ನುವ ಶಬ್ದದಿಂದ ಚತುರ್ಥಾಶ್ರಮವನ್ನ ಹೇಳ್ತಾ ಇಲ್ಲ. ಆಶ್ರಮವನ್ನ ಭಗವಂತ ಇಲ್ಲಿ ತಿಳಿಸಿಕೊಡ್ತಾ ಇಲ್ಲ. ಸನ್ಯಾಸ ಅಂದ್ರೆ ಏನು? ಕೃಷ್ಣ ಹೇಳ್ತಾನೆ, ಸನ್ಯಾಸ ಶಬ್ದಾರ್ಥಮಾಹ. ಸನ್ಯಾಸ ಎನ್ನುವ ಶಬ್ದದ ಅರ್ಥವನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸನ್ಯಾಸ ಅಂದ್ರೆ ಏನು? ಸನ್ಯಾಸ ನಿಶ್ರೇಯಸಕರ ಅಂತಂದ್ರು. ಎರಡೂ ಕೂಡ, ಕರ್ಮವೂ ಸನ್ಯಾಸವೂ ಎರಡೂ ಕೂಡ ಮೋಕ್ಷೋಪಯೋಗಿ ಅಂತಂದ ಕೃಷ್ಣ. ಆದ್ರೆ ಹೇಗೆ? ಯಾರು ಯಾರನ್ನು ದ್ವೇಷ ಮಾಡೋದಿಲ್ವೋ, ಯೋನ ದ್ವೇಷ್ಟಿ. ಯಾರು ಯಾವುದನ್ನು ಆಸೆ ಪಡೋದಿಲ್ವೋ, ಯಾರನ್ನೂ ದ್ವೇಷ ಮಾಡೋದಿಲ್ವೋ, ಯಾರು ಏನನ್ನು ನಕಾಂಕ್ಷತಿ, ಯಾವುದನ್ನು ಅಪೇಕ್ಷೆ ಪಡೋದಿಲ್ವೋ, ಯಾರು ನಿರ್ದ್ವಂದ್ವ ಇದ್ದಾನೋ, ಯಾರು ಸುಖಿಯಾಗಿದ್ದಾನೋ ಅವನನ್ನ ಅರ್ಜುನ ನಿತ್ಯ ಸನ್ಯಾಸಿ ಅಂತ ತಿಳ್ಕೊಳಪ್ಪ. ಅಂಥ ವ್ಯಕ್ತಿಯೇ ಸಕಲ ಬಂಧಗಳಿಂದ ಮುಕ್ತನಾಗಿ ಹೋಗಿಬಿಡ್ತಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸನ್ಯಾಸ ಅಂದ್ರೇನು? ದ್ವೇಷಾದಿ ವರ್ಜನಂ ಹಿ ಸನ್ಯಾಸ. ಚತುರ್ಥಾಶ್ರಮವಲ್ಲ. ಎಷ್ಟು ಬ್ಯೂಟಿಫುಲ್. ದ್ವೇಷಾದಿಗಳನ್ನ ಬಿಡೋದೇ ಸನ್ಯಾಸ ಶಬ್ದದ ಅರ್ಥ. ಇಲ್ಲಿ ಬಂದ ಸನ್ಯಾಸ ಶಬ್ದ. ಯೋನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವ. ದ್ವೇಷ ಮಾಡೋದಿಲ್ಲ, ಆಸೆ ಪಡೋದಿಲ್ಲ, ದ್ವಂದ್ವ ಇಲ್ಲ, ಅವನನ್ನೇ ಸನ್ಯಾಸಿ ಅಂತ ಕರಿತಾ ಇತ್ತು. ನಿತ್ಯ ಸನ್ಯಾಸಿ, ಬರೀ ಸನ್ಯಾಸಿ ಅಲ್ಲ, ನಿತ್ಯ ಸನ್ಯಾಸಿ ಅಂತ ಕರೀತಾರವನ್ನ ಅವನೇ ಬಂಧಗಳಿಂದ ಮುಕ್ತನಾಗಿ ಬಿಡ್ತಾನೆ ಅರ್ಜುನ. ನೋಡಿ, ಆಚಾರ್ಯರು ಕನ್ಫ್ಯೂಸ್ ಆಗತಕ್ಕಂತಹ ಶಬ್ದಗಳಿಗೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿ ತಿಳಿಸಿ, ಕನ್ಫ್ಯೂಷನ್ ಪರಿಹಾರ ಮಾಡಿ, ಮುಂದೆ ಬರತಕ್ಕಂತಹ ವಾಕ್ಯಗಳಿಗೆ ಎಲ್ಲಿ ಚಿಕ್ಕದಾಗಿ ವ್ಯಾಖ್ಯಾನ ಮಾಡಬೇಕು, ಎಲ್ಲಿ ಅತ್ಯಂತ ವಿಸ್ತಾರವಾಗಿ ಭಾಷ್ಯವನ್ನು ಬರಿಬೇಕು,
ಅಧ್ಯಯನ ಮಾಡ್ತಕ್ಕಂಥವರಿಗೆ ಎಲ್ಲಿ ಸಂಶಯ ಬರುತ್ತೆ, ಎಲ್ಲಿ ಅವರಿಗೆ ಸಂಶಯವಿಲ್ಲದೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅನ್ನೋದೆಲ್ಲ ಆಚಾರ್ಯ ತಿಳಿಯುತ್ತೆ ನೋಡಿ. ಆದ್ದರಿಂದ ಮಧ್ವ ಭಾಷ್ಯವೇ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾಷ್ಯ ಅನ್ನೋದ್ರ ಎರಡು ಮಾತೇ ಇಲ್ಲ. ಮಧ್ವ ಭಾಷ್ಯಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ಭಾಷ್ಯ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸ ಎಂಬತಕ್ಕಂತಹ ಶಬ್ದಕ್ಕೆ ಅನೇಕಾನೇಕ ಅರ್ಥಗಳನ್ನ ಮಾಡ್ತಾರೆ. ಅನೇಕಾನೇಕ ಅರ್ಥಗಳನ್ನ ಮಾಡಿ ಕನ್ಫ್ಯೂಸ್ ಮಾಡಿ, ತಾವೂ ಕನ್ಫ್ಯೂಷನ್ ಒಳಗಾಗಿ ನಮ್ಮನ್ನೂ ಕನ್ಫ್ಯೂಸ್ ಮಾಡಿ, ತಾತ್ಪರ್ಯದಲ್ಲಿ ಕೊನೆ ಗೀತೆ ಏನ್ ಅರ್ಥ ಮಾಡ್ಬೇಕು ಅನ್ನೋದನ್ನೇ ನಮ್ಗೆ ತಿಳಿಸ್ಕೊಡದೆ ಎಡಬಿಡಂಗಿ ಮಾಡಿ ಮಧ್ಯದಲ್ಲಿಟ್ಟು ಹಾಳು ಮಾಡುವ ಭಾಷ್ಯಗಳ ಮಧ್ಯದಲ್ಲಿ ಸುಂದರವಾಗಿ ಪ್ರಮೇಯ ಪ್ರಮಾಣ ಜ್ಞಾನಗಳನ್ನ ಕೊಟ್ಟು ನಮಗೆ ಗೀತಾಚಾರ್ಯನ ಮಾತನ್ನ ಸುಲಭವಾಗಿ ಮನಮುಟ್ಟುವಂತೆ ಮಾಡತಕ್ಕಂತಹ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನ ಕೌಶಲ ಅಪೂರ್ವವಾದದ್ದು. ಏನಮಃ ಕೌಶಲಾಯ ಅಂತ ನಮಸ್ಕಾರ ಮಾಡೋದು ಬಿಟ್ರೆ ಇನ್ನೇನಿಲ್ಲ. ಆದ್ದರಿಂದ ನಾವು ಆಚಾರ್ಯ ಕೊಡ್ಬೇಕಾದಂತಹ ದೊಡ್ಡ ಕಾಣಿಕೆ ಏನು ಅಂತಂದ್ರೆ ಇದೆಲ್ಲವನ್ನ ಆದಷ್ಟು ಅರ್ಥ ಮಾಡಿಕೊಳ್ಳೋದು. ಆದಷ್ಟು ಅರ್ಥ ಮಾಡಿಕೊಳ್ಳಿಕ್ ಪ್ರಯತ್ನವನ್ನ ಮಾಡಿದ್ರೆ ನಾವು ಆಚಾರ್ಯರ ಪರಮಾನುಗ್ರಹಕ್ಕೆ ಪಾತ್ರರಾಗಬಹುದು. ಹೀಗೆ ಮುಂದೆ ಹೇಳ್ತಾರೆ, ಸನ್ಯಾಸಂ ಗೃಹೀತ್ವ ಯೋಗಂ ತ್ಯಕ್ಷಾಮಿ. ಆಯ್ತಪ್ಪ, ನೀನಿಗೆ ಸನ್ಯಾಸ ಅಂತ ಹೇಳ್ಬಿಟ್ಟಿಯಲ್ಲ ಈಗ ದೊಡ್ಡದು ಅಂತ, ಸರಿ ನಾನ್ ಸನ್ಯಾಸವನ್ನ ಪಡೆದು ಯೋಗವನ್ನ ಬಿಟ್ಬಿಡ್ತೇನೆ. ದ್ವೇಷ ಇಲ್ಲ, ಆಸೆ ಇಲ್ಲ, ದ್ವಂದ್ವ ಇಲ್ಲ, ಸನ್ಯಾಸ ಅಂತಾನೆ ಅರ್ಥ ಮಾಡಿಬಿಟ್ರೆ ಓಕೆ ಡನ್. ಅದನ್ನ ಹಿಡ್ಕೊಂತೀನಿ, ಯೋಗವನ್ನ ಬಿಟ್ಬಿಡ್ತೀನಿ ಅಂದ್ರೆ ಅದ ಕೃಷ್ಣ ಅಂದ ಎರಡೂ ದೊಡ್ಡದೆ. ಸನ್ಯಾಸವೂ ಕರ್ಮ ಸನ್ಯಾಸವೂ ದೊಡ್ಡದೆ, ಕರ್ಮಯೋಗವೂ ದೊಡ್ಡದೆ, ಸಮಸ್ಯೆನೇ ಇಲ್ಲ ಅದರಲ್ಲಿ. ತತ್ರಾಪಿ ಎರಡೂ ದೊಡ್ಡದೆ ಅಂತ ಅಂದ್ಬಿಟ್ಮೇಲೆ ಎರಡರಲ್ಲಿ ಸ್ವಲ್ಪ ವೈಶಿಷ್ಟ್ಯ ಯಾವ್ದಕ್ಕಿದೆ? ತತ್ರಾಪಿ ಸನ್ಯಾಸ ಯೋಗೋ ವಿಶಿಷ್ಟ. ಇಲ್ಲಿ ಹೇಳಿದಂತಹ ಕರ್ಮ ಸನ್ಯಾಸಕ್ಕಿಂತಲೂ ಕರ್ಮಯೋಗ ವಿಶಿಷ್ಟವಾದದ್ದು. ಆದ್ದರಿಂದ ಯುದ್ಧ ಬಿಟ್ಟು ಬಿಡ್ತೇನೆ ಅಂತ ನೀ ಹೇಳೋ ಹಾಗಿಲ್ಲ, ಯುದ್ಧ ಮಾಡ್ಬೇಕು. ಅಥೋನ ಯುದ್ಧಂ ತ್ಯಾಜ್ಯಂ ತ್ವಯಾ. ಆದ್ದರಿಂದ ನೀನು ನಾನು ಯಾರನ್ನೂ ದ್ವೇಷ ಮಾಡೋದಿಲ್ಲ ಅಂದ್ರೆ ಯುದ್ಧ ಮಾಡೋದಿಲ್ಲ ಅಂತ ಚಿಂತನೆಯನ್ನು ಮಾಡಬೇಡಯ್ಯ ಅರ್ಜುನ. ಅತ್ಯಂತ ಅತ್ಯಂತ ಸ್ಪಷ್ಟವಾದದ್ದು ಯಾವುದು? ಭಗವದರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಮಾಡುವ ಯೋಗವೇ ಕರ್ಮ ಸನ್ಯಾಸಕ್ಕಿಂತ ಅತ್ಯಂತ ಸ್ಪಷ್ಟ, ಸ್ಫುಟ, ಶ್ರೇಷ್ಠ ಎನ್ನುವುದಾಗಿ ಬಂದು ಮುಂದೆ ನಿಂತುಕೊಳ್ತಾ ಇದೆ. ಇಲ್ಲಿ ಕೃಷ್ಣ ಸಾಂಖ್ಯಯೋಗೋ ಪೃಥಕ್ ಬಾಲಾ ಪ್ರವದಂತಿನ ಪಂಡಿತಾ ಏಕಮಪ್ಯಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಎನ್ನುವುದಾಗಿ 4ನೇ ಶ್ಲೋಕದಲ್ಲಿ ಸಾಂಖ್ಯಯೋಗವು ಪೃಥಕ್ ಬಾಲಾ ಅಂತ ಹೇಳ್ತಾನೆ. ಸಂಗತಿ ಕಾಣೋದಿಲ್ಲ. ಏನ್ ಸಡನ್ ಆಗಿ ಸಾಂಖ್ಯಯೋಗ ಅಂತ ಕೃಷ್ಣ ಯಾಕೆ ಹೇಳ್ದ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಸಂಗತಿಯನ್ನು ಕೊಡ್ತಾರೆ ಭಾಷ್ಯದಲ್ಲಿ. ಸನ್ಯಾಸೋಹಿ ಜ್ಞಾನಾಂತರಂಗತ್ವೇನ ಉಕ್ತಃ ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ಇತ್ಯಾದಿಗಳಲ್ಲಿ ಕರ್ಮ ಸನ್ಯಾಸ ಅನ್ನೋದು ಜ್ಞಾನೋತ್ಪತ್ತಿಗೆ ಉಪಾಯ ಅನ್ನೋದನ್ನು ಹೇಳಿದ್ದಾನೆ. ಜ್ಞಾನಕ್ಕೆ ಕಾರಣವಾಗತಕ್ಕಂತಹ ಕರ್ಮ ಸನ್ಯಾಸವನ್ನ ಅವಮ ಅಂತ ಯಾಕೆ ಹೇಳಿದ್ರು? ಹೌದ್ ತಾನೆ? ಕರ್ಮ ಸನ್ಯಾಸ ಕರ್ಮಯೋಗಕ್ಕಿಂತ ಕರ್ಮಯೋಗ ಸ್ವಲ್ಪ ದೊಡ್ಡದು, ಕರ್ಮ ಸನ್ಯಾಸ ಕೆಳಗಿದ್ದು. ಅಂದ್ರೆ ಕರ್ಮ ಸನ್ಯಾಸದ ಫಲ ಏನು ಅಂದ್ರೆ ಜ್ಞಾನ. ಹಾಗಿದೆ ನೋಡ್ರಿ. ದ್ವಂದ್ವಾತೀತರಾಗಿ ವಿಮತ್ಸರರಾಗಿ
ಎದುರುಚ್ಛಾಲಾಭ ಸಂತುಷ್ಟರಾಗಿ ಯಾರನ್ನೂ ದ್ವೇಷ ಮಾಡದೆ ಯಾವುದನ್ನು ಅಪೇಕ್ಷೆ ಪಡದೆ ಇರತಕ್ಕಂತ ವ್ಯಕ್ತಿ ಆ ಸಾಧನೆ ಜ್ಞಾನಕ್ಕೆ ಕಾರಣ ಆಗತ್ತೆ. ಅಂತರಂಗ ಸಿದ್ಧಿ, ಅಂತರಂಗ ಉಪಾಯ ಅದು ತತ್ವಜ್ಞಾನಕ್ಕೆ. ಹೌದಾನೆ? ಹಾಗಿರೋ ಕಾಲಕ್ಕೆ ಕೃಷ್ಣ ಇಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗ ಸ್ವಲ್ಪ ಶ್ರೇಷ್ಠವಾದದ್ದು, ವಿಶಿಷ್ಟವಾದದ್ದು ಅಂತ ಯಾಕೆ ಹೇಳ್ದ? ಯಾಕೆ ಹೇಳ್ಬೇಕಾಗಿತ್ತು? ಅಂದ್ರೆ ಕೃಷ್ಣ ಉತ್ತರ ಕೊಡ್ತಾನೆ, ಸಾಂಖ್ಯಯೋಗವು ಪೃಥಕ್ ಬಾಲ ಪ್ರವದಂತಿ ನ ಪಂಡಿತಾ ಏಕಮಪ್ಯಾಸ್ಥಿತ ಸಮ್ಯಗ್ ಉಭಯೋರ್ವಿಂದತೆ ಫಲಂ. ಅಲ್ಲಪ್ಪ, ಒಂದನ್ನ ದೊಡ್ಡದು ಮಾಡಿ ಒಂದನ್ನ ಕೆಳಗೆ ಮಾಡ್ಲಿಕ್ಕೆ ಕಾರಣ ಏನು? ಕಾಮ್ಯ ಕರ್ಮ ರೂಪವಾಗಿರ್ತಕ್ಕಂತಹ ಕರ್ಮಯೋಗವನ್ನ ನಾವು ಕಡಿಮೆ ಅಂತ ಹೇಳ್ತಾ ಇರುವಂಥದ್ದು. ಕಾಮ್ಯ ಕರ್ಮ ರೂಪವಾಗಿರ್ತಕ್ಕಂಥದ್ದನ್ನ ಅದನ್ನೇ ಕೃಷ್ಣ ಹೇಳ್ತಾನೆ. ಎರಡು, ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣೆ ಮಾಡಿದರೆ ಅದು ಜ್ಞಾನೋಪಾಯ. ಉಭಯೋರಪ್ಯಂತರಂಗತ್ವೇನ ಅವಿರೋಧ. ಎರಡು, ಭಗವದರ್ಪಣ ಬುದ್ಧಿಯಿಂದ ಮಾಡತಕ್ಕಂಥ ಕರ್ಮವು ಜ್ಞಾನಕ್ಕೆ ಅಂತರಂಗ. ಹೌದಾನೆ? ಅದೇ ಪ್ರಕಾರವಾಗಿ ಯಾರನ್ನು ದ್ವೇಷ ಮಾಡದೆ, ಯಾರನ್ನು ಬೈಯದೆ, ಏನು ಆಸೆ ಪಡದೆ ದ್ವಂದ್ವಾತೀತನಾಗಿರುವಂಥದ್ದು ಜ್ಞಾನಕ್ಕೆ ಉಪಾಯ. ಆದ್ದರಿಂದ ಎರಡು ಒಂದೇ. ಉಭಯೋಹೋ ನ ವಿರೋಧ, ಎರಡಕ್ಕೂ ವಿರೋಧ ಇಲ್ಲ. ಆದ್ರೆ ಬೈತಾ ಇರೋದು ಯಾವ್ದಕ್ಕೆ ಅಂತಂದ್ರೆ, ನಿಂದಾ ಮಾಡ್ತಿರೋದು ಯಾವ್ದಕ್ಕೆ ಅಂದ್ರೆ, ಅಗ್ನಿಮುಗ್ಧೋ ಹವೈ ಧೂಮತ ಅಂತಹ ಸ್ವಂ ಲೋಕನ್ನ ಪ್ರತ್ಯಭಿಜಾನಾತಿ ಮಾವಃ ಪದವ್ಯ ಪಿತರಸ್ಮದಾಶ್ರಿತ ಯಾ ಯಜ್ಞಶಾಲಾಸನ ಧೂಮವರ್ತ್ಮನ. ಕಾಮ್ಯ ಕರ್ಮವನ್ನ ನಿಂದನೆ ಮಾಡ್ತಾ ಇದ್ದಾರೆ. ಯಾವುದು ಜ್ಞಾನಕ್ಕೆ ಕಾರಣವಲ್ಲ ಅಂದಾಗ ಕಾಮ್ಯ ಕರ್ಮ ಜ್ಞಾನ ಕಾರಣವಲ್ಲ. ಕಾಮ್ಯ ಕರ್ಮ ರೂಪವಾಗಿರತಕ್ಕಂತಹ ಯೋಗ ಜ್ಞಾನಕ್ಕೆ ವಿರೋಧಿ ಹೊರತು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮಯೋಗ ಅದು ಜ್ಞಾನಕ್ಕೆ ಸಾಧಕ, ಜ್ಞಾನ ವಿರೋಧಿ ಅಲ್ಲ. ಅದನ್ನು ಹೇಳಿದ ಅಗ್ನಿಮುಗ್ಧ. ಯಜ್ಞಶಾಲೆಗಳಲ್ಲಿ ಜೋರಾಗಿ ಅಗ್ನಿಗಳನ್ನ ಹಾಕಿ ಹೊಗೆಗಳನ್ನ ಎಬ್ಬಿಸಿ ಹೊಗೆಯನ್ನ ಕುಡಿತಾ ಏನು ಅಂತ ಗೊತ್ತಿಲ್ಲದೆ ಮಾಡತಕ್ಕಂತಹ ಕರ್ಮಯೋಗ ಅದು ಏನ್ ಮೂರ್ಖಾಸಿಕ್ ಪ್ರಯೋಜನ ಇಲ್ಲ, ಜ್ಞಾನಕ್ಕೆ ಸಾಧಕವಲ್ಲ ಅದು. ಕಾಮ್ಯ ಕರ್ಮಗಳನ್ನ ಮಾತ್ರ ನಾವು ವಿರೋಧ ಮಾಡುವಂಥದ್ದಿಲ್ಲಿ. ಕಾಮ್ಯ ಕರ್ಮ ವಿರೋಧ ಇದೆ ಹೊರತು ಭಗವದರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮಕ್ಕೆ ಅದು ಜ್ಞಾನವೇ ಫಲ, ಅದಕ್ಕೆ ತತ್ವಜ್ಞಾನವೇ ಫಲ. ಯಾರು, ಯಾವ ವ್ಯಕ್ತಿ ಕೇವಲ ಯಜ್ಞಯಾಗಾದಿಗಳು ಸ್ವರ್ಗ ಫಲ ಅಪೇಕ್ಷೆ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನ ಮಾಡ್ತಾನೆ, ಅದನ್ನ ಶ್ರೇಯಸ್ಸು ಅಂತ ಯಾರು ಹೇಳ್ತಾನೋ ಅವನು ಪ್ರಯೋಜನವಿಲ್ಲ. ಅದು ಧೂಮ್ರಾದಿ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗತ್ತೆ, ಧೂಮೋಪಲಕ್ಷಿತ ಮಾರ್ಗವತ. ಅರ್ಚಿರಾದಿ ಮಾರ್ಗಕ್ಕೆ ನಮ್ಮನ್ನು ತಗೊಂಡು ಹೋಗೋದಿಲ್ಲ. ಆದ್ದರಿಂದ ಕರ್ಮ ನಿಷ್ಕಾಮವಾಗಿದ್ದಾಗ ಜ್ಞಾನ ಸಾಧನವಾಗ್ತದೆ. ಆದ್ದರಿಂದ ಈ ಕರ್ಮ ಸನ್ಯಾಸ ಕರ್ಮಕ್ಕಿಂತ ದೊಡ್ಡದು ಅಂತ ಹೇಳಿದ್ದಾರೆ ಯಾವಾಗ ಅಂತಂದಾಗ ಸಕಾಮ ಕರ್ಮಿಗಳಾದಾಗ. ಯಾವ ಕರ್ಮ ಜ್ಞಾನಕ್ಕೆ ಸಾಧನವಾಗ್ತದೋ ಅದು ಶ್ರೇಷ್ಠ. ಅದನ್ನೇ ಕೃಷ್ಣ ಹೇಳ್ದ, ಸಾಂಖ್ಯ ಯೋಗ
ಎರಡೂ ಶ್ರೇಷ್ಠವೇ, ಎರಡೂ ಕೂಡ ಶ್ರೇಷ್ಠವೇ, ಎರಡೂ ಕೂಡ ಜ್ಞಾನಕ್ಕೆ ಅಂತರಂಗ ಉಪಾಯವೇ. ಯಾರು ಎರಡನ್ನ ಬೇರೆ ಬೇರೆ ಅಂತಾರೆ, ಜ್ಞಾನೋಪಾಯವಾಗಿರ್ತಕ್ಕಂಥ ತತ್ವಜ್ಞಾನಕ್ಕೆ ಸಾಧಕವಾಗಿರ್ತಕ್ಕಂಥ ಈ ಎರಡನ್ನ ಬೇರೆ ಬೇರೆ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರು ಬಾಲಾಹ, ಅವ್ರಿಗೇನು ಗೊತ್ತಿಲ್ಲ ಅನ್ನೋ ತಾತ್ಪರ್ಯ. ಈ ಎರಡರಲ್ಲಿ ಚೆನ್ನಾಗಿ ಒಂದಲ್ಲಿ ನಾವು ಒಂದನ್ನ ತಿಳಿದು ಅನುಷ್ಠಾನ ಮಾಡಿ ಆಶ್ರಯ ಮಾಡಿಕೊಂಡ್ರೆ ಒಳ್ಳೆಯ ತತ್ವಜ್ಞಾನ ಅನ್ನೋದು ನಮಗೆ ಬರ್ತಾ ಇದೆ ಎನ್ನುವಂಥದ್ದು ಏನಾಗ್ತಾ ಇದೆ ತಾತ್ಪರ್ಯ. ಎರಡರಲ್ಲಿ ಒಂದನ್ನ ಆಶ್ರಯ ಮಾಡಿದ್ರು ಏಕಂ ಅಪಿ ಅಂತ ಕೃಷ್ಣ ಹೇಳ್ದ. ಏನ್ ಏಕಂ ಅಪಿ? ಈ ಸಾಂಖ್ಯದಲ್ಲಿ ಯೋಗದಲ್ಲಿ ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಒಂದನ್ನ ನೀವು ಹಿಡ್ಕೊಂಡ್ರೆ ಎರಡಕ್ಕೂ ಹೇಳಿದ ಫಲ ಬರುತ್ತೆ ಅಂದ್ರಲ್ಲ, ಅದರ ಅಭಿಪ್ರಾಯವನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಸಾಂಖ್ಯರಿಂದ ಜ್ಞಾನಯೋಗಿ ಯಾರು ಜ್ಞಾನಯೋಗಾಚರಣೆ ಮಾಡ್ತಾರೆ ಅವ್ರಿಗೇನು ಫಲ ಇದೆ, ಆ ಫಲವನ್ನ ಯೋಗಿಗಳು ಪಡಿಬಹುದು. ಯೋಗಿ ಅಂದ್ರೇನು? ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನ ಮಾಡತಕ್ಕಂತಹ ವ್ಯಕ್ತಿ. ಈಶ್ವರಾನುಷ್ಠಾನ ಬುದ್ಧಿಯಿಂದ ಕರ್ಮಗಳನ್ನ ಅನುಷ್ಠಾನ ಯಾರು ಮಾಡ್ತಾನೆ ಆ ವ್ಯಕ್ತಿ ಸಾಂಖ್ಯರಿಗೆ ಬರತಕ್ಕಂಥ ಫಲವನ್ನ ಪಡಿತಾನೆ. ಹೇಗೆ? ಜ್ಞಾನದ್ವಾರ ಜ್ಞಾನ ಫಲಂ ಪ್ರಾಪ್ಯತೆ. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮದಿಂದ ತತ್ವಜ್ಞಾನ ಪ್ರಾಪ್ತಿ, ತತ್ವಜ್ಞಾನದಿಂದ ತತ್ಫಲಕವಾಗಿರತಕ್ಕಂತಹ ಮೋಕ್ಷ ಪ್ರಾಪ್ತಿ. ಆದ್ದರಿಂದ ಎರಡು ಸಾಧನೆಗಳಿಂದಲೂ ಒಂದೇ ಫಲವಾಗಿರ್ತಕ್ಕಂತಹ ಮೋಕ್ಷವನ್ನ ಪಡಿಬಹುದಾದ್ದರಿಂದ ಎರಡೂ ಶ್ರೇಷ್ಠವೇ ಎಂಬುದು ಭಗವಂತನ ಅಭಿಪ್ರಾಯ. ಇನ್ನೂ ಕೂಡ ಮುಂದೆ ಸನ್ಯಾಸಕ್ಕಿಂತಲೂ ಸ್ವಲ್ಪ ಯೋಗ ಶ್ರೇಷ್ಠವಾಗಿದೆ ಅಂದ್ರೆ ಫಲ ವ್ಯತ್ಯಾಸ ಇಲ್ಲ, ಅದರಲ್ಲಿ ಫಲ ವ್ಯತ್ಯಾಸ ಇಲ್ಲ. ಹಾಗಿದ್ರು ಕೂಡ ಎರಡರಲ್ಲಿ ಸ್ವಲ್ಪ ದೊಡ್ಡದು ಯಾವುದ್ರಿ ಅನ್ನೋ ಪ್ರಶ್ನೆಗೆ ಸನ್ಯಾಸಕ್ಕಿಂತ ಚೂರು ಯೋಗ ವಿಶಿಷ್ಟ ಅಂತ ಹೇಳೋ ಕಾಲಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವ್ಯಾಖ್ಯಾನವನ್ನ ಮಾಡ್ತಾನೆ. ಆ ವ್ಯಾಖ್ಯಾನದ ಭಾಗವನ್ನ ನಾಳೆ ದ್ವಾದಶಿ ಇಲ್ಲ, ನಾಡದ್ದು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಆಚಾರ್ಯ, ಧನ್ಯವಾದ.